86ರಲ್ಲಿ ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದರೆ, ತಪ್ಪುಗಳನ್ನು, ಹಿಂದೆ ಆದಂತಹ ತಪ್ಪುಗಳನ್ನು ತಿಳ್ಕೊಂಡು ನಾವು ಜಾಗೃತ ಆಗಬೇಕು. ನಾವು ಅಲ್ಲಿ ಅವತ್ತೇನು ತಪ್ಪು ಮಾಡಿದ್ವಿ, ನಾವು 86ರಲ್ಲಿ ಏನು ತಪ್ಪು ಮಾಡಿದ್ವಿ. ಅವತ್ತು ಮುಕುಡಪ್ಪನವರು ಯುವಕರಾಗಿದ್ದರು, ವಿಶ್ವನಾಥ್ ಅವರು ಸಚಿವರಾಗಿದ್ದರು, ಈಶ್ವರಪ್ಪನವರು ಯುವಕರಾಗಿದ್ದರು, ಶಾಸಕರಾಗಿದ್ದರು, ಭಾಳಷ್ಟು ಜನ ರೇವಣ್ಣವರಿದ್ದರು, ಸಿದ್ದರಾಮಯ್ಯನವರಿದ್ದರು, ಎಲ್ಲ ಇದ್ರಲ್ಲ. 86ರಲ್ಲಿ ಎಲ್ಲ ಅಖಂಡ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದಲ್ಲಿರುವಂಥ ಎಲ್ಲ ಜಿಲ್ಲೆಯ ಕುರುಬರು ST ಪಟ್ಟಿಲ್ ಇದ್ರಲ್ಲ. 7 ತಿಂಗಳ ಕಾಲ ST ಸರ್ಟಿಫಿಕೇಟ್ಗಳು ತಗೊಂಡಿದ್ರಲ್ಲ. ಯಾತಕ್ಕೆ ವಾಪಸ್ ಹೋಯ್ತು? ಅವತ್ತು ಯಾಕೆ ಇವ್ರು ಕೇಳಲಿಲ್ಲ? ನಮ್ಮೂರಿಂದಲೇ ವಾಪಸ್ ಹೋಯ್ತು. ಅವತ್ತು ಕೂತ್ಕೊಂಡು ಈ ಥರ ಈಗ ನಾವು ಯಾಕೆ ಮಾತಾಡ್ತಾ ಇದ್ದೀವಿ, ಯಾಕೆ ಕನಕ ಟಿವಿಯ ಮೂಲಕ ನಾವು ಮಾತಾಡ್ತೀವಿ ಅಂದರೆ, ಅವತ್ತು ಆಗಿದ್ದಂಥದ್ದು 86ರಲ್ಲಿ ವಾಪಸ್ ಹೋದಾಗ ಕನ್ವೆ ಮಾಡಿ ಅವನಿಗೆ ಸಮಾಧಾನ ಮಾಡಿ, ಅವ್ರು ಯಾರೋ ಇದು ಕೋರ್ಟ್ಗೆ ಹೋಗಿದ್ರು ಸಮಾಧಾನ ಮಾಡಿ ಕೊನೆಗೆ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬಂದು ಆವತ್ತು ಅದನ್ನು ಉಳಿಸ್ಕೊಡೋವಂಥ ಕೆಲಸ ಅವತ್ತು ಮಾಡಬೇಕಾಗಿತ್ತು. ಇವತ್ತು ನಾವು ಯಾಕೆ ವಿಡಿಯೋ ಮೂಲಕ ಹೇಳ್ತಾ ಇದ್ವಿ ಅಂದರೆ, ಅವತ್ತಾಗಿರೋ ತಪ್ಪು ಇವತ್ತು ಆಗೋದು ಬೇಡ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರು ಬೇಕಾದ್ರೂ ಕ್ರೆಡಿಟ್ ತಗೊಳ್ಳಿ, ನಮಗೆ ಯಾವುದೇ ಇದಿಲ್ಲ. ಸಮಾಜಕ್ಕೆ ಒಳ್ಳೇದಾಗಬೇಕು, ಕಟ್ಟ ಕಡೆಯ ಕುರುಬನಿಗೆ ನ್ಯಾಯ ಸಿಗಬೇಕು, ಅಟ್ರಾಸಿಟಿ ದೌರ್ಜನ್ಯದಿಂದ ಮುಕ್ತ ಆಗಬೇಕು, ನಮ್ಮ ಸಮುದಾಯವು ಎಲ್ಲ ಸಮುದಾಯಗಳ ಥರ ಮೇಲೆ ಬರಬೇಕು. ST ಮೀಸಲಾತಿಯಲ್ಲಿ 76ರಿಂದ ಇದ್ದೀವಿ, ಅದು ವಿಸ್ತಾರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇಷ್ಟೊಂದು ಮಾತಾಡ್ತಾ ಇರುವಂಥದ್ದು. ವಾಲ್ಮೀಕಿ ಜಯಂತಿ ಅಂದು ಸಿದ್ದರಾಮಯ್ಯನವರು ಉಗ್ರಪ್ಪನವರಿಗೆ ಉತ್ತರ ಕೊಡುವಂತಹ ಸಮಯದಲ್ಲಿ ಅವತ್ತು ಈಶ್ವರಪ್ಪನವರ ಹೆಸರು ಪ್ರಸ್ತಾಪ ಮಾಡದೆ ಹೋಗಿದ್ರೆ ಏನಾಗಿರ್ತಿತ್ತು? ಫೆಬ್ರವರಿ 7, 2021ರಿಂದ ಯಾವ ರೀತಿ ಇತ್ತು ಸಿಚುವೇಶನ್ನು, ಅದೇ ಮುಂದುವರಿತಿರ್ತಿತ್ತು. 2021, 2025, 2021 ಫೆಬ್ರವರಿ, 2025 ಅಕ್ಟೋಬರ್, ಆ ರೀತಿ ಅವತ್ತು ಯಾವ ರೀತಿ ಇತ್ತು ಇವತ್ತು ಅದೇ ರೀತಿ ಇರ್ತಿತ್ತು. ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ವಿಷಯ ಪ್ರಸ್ತಾಪ ಮಾಡಿದ ತಕ್ಷಣವೇ ಎಲ್ಲವೂ ಗರಿಗೆದರುವಂತಾಗಿದೆ. 2021ರ ನಂತರ ಏನೇನು ಪ್ರಕ್ರಿಯೆ ಆಯಿತು, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಪ್ರಕ್ರಿಯೆಗಳಾಯಿತು, ಆರ್ ಮೀಟಿಂಗ್ ಆಯಿತು, ಜಗದ್ಗುರುಗಳು ಯಾವ ಥರ ಮಾತಾಡಿದ್ರು, ರುದ್ರಣ್ಣವ್ರು ಏನು ಮಾಡಿದ್ರು, ಕೊನೆ ಕ್ಯಾಬಿನೆಟ್ಗೆ ತರಬಾರ್ದು ಅಂತೇಳಿ ಎಷ್ಟು ಒತ್ತಡ ಬಂತು. ಆ ಒತ್ತಡವನ್ನೆಲ್ಲ ಮೀರಿ ಜಗದ್ಗುರುಗಳು ರುದ್ರಣ್ಣವರು ಎಷ್ಟು ಒತ್ತಡ ಮಾಡಿ ಕೊನೆ ಕ್ಯಾಬಿನೆಟ್ಗೆ ಬಂತು. ಆ ಕ್ಯಾಬಿನೆಟ್ಗೆ ಯಾರ್ಯಾರು ವಿರೋಧ ಮಾಡಿದ್ರು, ಯಾರ್ಯಾರು ಹೋಗಲಿಲ್ಲ, ಎಲ್ಲವನ್ನೂ ಮೀರಿ ಜುಲೈ 20ನೇ ತಾರೀಕು ಶಿಫಾರಸ್ ಆಗೋವರೆಗೂ 2021ರಿಂದ 2023 ಜುಲೈಯವರೆಗೂ ಆ 21ರಿಂದ ಅಷ್ಟು ವರ್ಷ, 2 ವರ್ಷಗಳ ಕಾಲ ಅಧ್ಯಯನ ಆಗಿರ್ಬೋದು, ಫಾಲೋ ಅಪ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆಂತರಿಕ ಸಭೆಗಳು ಎಷ್ಟು ಆಗಿದ್ದಾವೆ, ಜಗದ್ಗುರುಗಳು ಯಾವ ರೀತಿ ಮಾಡಿದ್ದಾರೆ, ರುದ್ರಣ್ಣವ್ರು ಯಾವ ರೀತಿ ಮಾಡಿದ್ದಾರೆ, ಕಾಣದ ಕೈಗಳು ಯಾವ ರೀತಿ ಕೆಲಸ ಮಾಡಿದ್ದಾವೆ. ಅದಾದ ನಂತರ ದೆಹಲಿನಲ್ಲಿ ಜಗದ್ಗುರುಗಳು ಯಾರ ಜೊತೆ ಫೋನ್ ಮಾಡಿ, ಯಾರನ್ನು ಕಳಿಸಿ, ಯಾರ್ಯಾರ ಜೊತೆ ಮೀಟಿಂಗ್ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮೀಟಿಂಗ್ ಆಗಿರುವಂಥದ್ದು, ಈಗ ಬೊಮ್ಮಾಯಿ ಅವ್ರ ಜೊತೆ ಮೀಟಿಂಗ್ ಆಗಿರುವಂಥದ್ದು, BJP ಸಂಸದರ ಜೊತೆ ಮೀಟಿಂಗ್ ಆಗಿರುವಂಥದ್ದು, ಇವೆಲ್ಲವೂ ಮಾಡಿತ್ತಲ್ಲ. ಯಾಕೆ ಯಾರಿಗೂ ಗೊತ್ತಾಗಲೇ ಇಲ್ಲ ವಿಚಾರ? ಈ ವಿಚಾರಗಳನ್ನು ಆಂತರಿಕವಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ದಿಢೀರಂತ ಬಂದು ಇದೆಲ್ಲರಿಗೂ ಗೊತ್ತಾಗೋ ರೀತಿ ಆಯಿತು. ಈಗ ಈ ಲೆವೆಲಲ್ಲಿದೆ. ಈಶ್ವರಪ್ಪನವ್ರು ಹೇಳ್ತಾರೆ, ಈಶ್ವರಪ್ಪನವ್ರು ನಿಜಕ್ಕೂ ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಅಂತಹ ಹುಲಿಯಂತಹ ಈಶ್ವರಪ್ಪನವರು ಈಗ ಅವರು BJPಯಿಂದ ಉಚ್ಚಾಟಿತಗೊಂಡಿದ್ದಾರೆ. ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಹೋರಾಟಕ್ಕೆ ಬರ್ತಾರಾ, ಸಿದ್ದರಾಮಯ್ಯನವರು ST ಹೋರಾಟಕ್ಕೆ ಬರ್ತಾರಾ ಅಂತೇಳಿ ಪ್ರೆಸ್ ಮೀಟಲ್ಲಿ ಕೇಳ್ತಾರೆ. ಸಿದ್ದರಾಮಯ್ಯನವರು ST ಮೀಸಲಾತಿ ಹೋರಾಟಕ್ಕೆ ಬರ್ತಾರಾ ಅಂತ ಕೇಳ್ತಾರಲ್ಲ, ಸಿದ್ದರಾಮಯ್ಯನವರು ST ಮೀಸಲಾತಿ ಹೋರಾಟಕ್ಕೆ ಬಂದರೆ ಖಂಡಿತ ಕೆಲಸ ಆಗುತ್ತಾ? ಅಷ್ಟಕ್ಕೂ ನಾನು ಕೇಳ್ತಾ ಇರುವಂಥದ್ದು, ಈಗ ST ಮೀಸಲಾತಿ ಹೋರಾಟ ಮಾಡಬೇಕು ಅಂದರೆ ಯಾಕೆ? ಹೋರಾಟ ಮಾಡಬೇಕಾಗಿರೋದು ಆಗೋಗಿದೆ, ಶಿಫಾರಸ್ ಆಗೋಗಿದೆ, ಭಾಳಷ್ಟು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಪ್ರಕ್ರಿಯೆಗಳ ಬಗ್ಗೆನೇ ಗೊತ್ತಿಲ್ಲ, ಮಾಹಿತಿಗಳ ಬಗ್ಗೆನೇ ಗೊತ್ತಿಲ್ಲ. ಈಗ ಕೇಂದ್ರ ಸರ್ಕಾರದವರು ಒಂದು ಲೆಟರನ್ನು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಗೆ ಏನಂತ ಕಳಿಸಿದ್ದಾರೆ? ಇದು 2ನೇ ಬಾರಿಗೆ ಬಂದಿರುವಂಥದ್ದು. ಮೊದಲನೇ ಬಾರಿಗೆ ಬಂದಿರುವಂಥದ್ದು ಹೋಗಿ ಮತ್ತೆ ಏನಂತ ಕೇಳಿದ್ದಾರೆ ಕ್ಲಾರಿಫಿಕೇಶನ್ನು.
ಕುರುಬ ಸಮುದಾಯದ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಕೊಡಿ ಲೇಟೆಸ್ಟು ಅಂತ. ಅಂದರೆ ಸಾಮಾಜಿಕವಾದಂತಹ ಏನು ಸ್ಟೇಟಸನ್ನು ಕೊಡಿ ಅಂತೇಳಿ ಕೇಂದ್ರ ಸರ್ಕಾರದವರು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಲೆಟರ್ ಬರೆದಿರುವಂಥದ್ದು. ಆ ಲೆಟರ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ತನಗೆ ಸಂಬಂಧಪಟ್ಟಂತಹ ಇಲಾಖೆವಾರು ಮೀಟಿಂಗ್ ಕರೆಯೋದಕ್ಕೆ MS ಬಿಲ್ಡಿಂಗ್ನಲ್ಲಿ ಅವರ ವಾಟ್ಸಾಪ್ನಲ್ಲಿ ಆ ಫುಲ್ ಲೆಟರ್ ಹಾಕಿದ್ದಕ್ಕೆ ಅದನ್ನು ವಾಟ್ಸಾಪ್ನಿಂದ ಹೊರಗಡೆ ಬಂದು ಅದು ಮೀಡಿಯಾಗಳಿಗೆ ಹೋಗಿ ಅದು ಸುದ್ದಿಯಾಗಿ ಅದು ದೊಡ್ಡದಾಗಿ ಸುದ್ದಿಯಾಗಿ ಕುರುಬರು ಏನೋ ಅಪರಾಧ ಮಾಡಿಬಿಟ್ಟಿದ್ದಾರೆ, ಅಪರಾಧ ಮಾಡಿ ಕೇಳ್ತಾ ಇದ್ದಾರೆ ಅನ್ನೋ ಮಟ್ಟಿಗೆಲ್ಲ ಆಗೋಗೈತಲ್ಲ. ಇಷ್ಟೇ ಕತೆ. ಸೋಷಿಯೋ ಎಕನಾಮಿಕ್ ಸ್ಟೇಟಸನ್ನು ಕೇಳ್ತಾ ಇದ್ದಾರೆ. ಅದನ್ನು ಏನೇನು ಆಗಬೇಕು ಎಲ್ಲವೂ ಸಹ ಆಗ್ತಾ ಇದೆ. ನಾವು ಯಾವುದ್ರ ಬಗ್ಗೆ ಮಾತನಾಡಬೇಕು? ನಮ್ಮ ಕುರುಬ ಸಮುದಾಯದ ಮುಗ್ಧತೆ ಏನಿದೆ, ಈ ಅಮಾಯಕತನ ಏನಿದೆ, ಇದು ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ನಾವು ಬಿಡಿಯಾಗಿ ಸಮಾಜಕ್ಕೆ ಅರ್ಥ ಆಗಲಿ ಅಂತ ಹೇಳ್ತಾ ಇರುವಂಥದ್ದು. ಶಿಫಾರಸ್ ಮಾಡಬೇಕು. ಶಿಫಾರಸ್ ಜುಲೈ 20, 2023 ಆಗೋಗಿದೆ. ಅದಾದ ನಂತರ 4 ಸಭೆಗಳಾಗಿದೆ, ಅಧಿಕೃತ 4 ಸಭೆಗಳಾಗಿದೆ. ದೆಹಲಿನಲ್ಲಿ 4 ಅಧಿಕೃತ ಸಭೆಗಳಾಗಿದ್ದಾವೆ. ಎಲ್ಲವೂ ಸಹ ಆಂತರಿಕವಾಗಿ ಮಾಡ್ತಾ ಇರುವಂಥ ಕೆಲಸ. ಹಿಂದೆನೂ ನಾನು ಅದನ್ನೇ ಹೇಳಿರುವಂಥದ್ದು. 18 ಜಿಲ್ಲೆಯಲ್ಲಿ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಸ್ವಾಮಿ ಅಂತೇಳಿ 2020ರಲ್ಲಿ ಇನ್ಫೆಂಟ್ರಿ ರಸ್ತೆಯಲ್ಲಿ ಏನು IAS ಭವನದಲ್ಲಿ ಮಾತಾಡಿದಾಗ ನಾನೇ ಹೇಳಿದ್ದೀನಿ, ಇದನ್ನು ಪಬ್ಲಿಕ್ ಮಾಡೋದು ಬೇಡ, ಆಂತರಿಕವಾಗಿ ನಡೀತಾ ಇದೆ ಅಂತಂದಾಗ ಅದನ್ನು ಧಿಕ್ಕರಿಸಿ ಮಾಡಿದ್ರು. ಈಗಲೂ ಅದನ್ನೇ ನಾನು ಕೇಳ್ತಾ ಇರೋದು. ನಾನು ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ಇದು ಸಮುದಾಯದ ಭವಿಷ್ಯದ ಕತೆ ಆಗ್ತಾ ಇದೆ. ಆಯಿತು, ಈಗ ಈಶ್ವರಪ್ಪನವರು BJPಯಿಂದ ಉಚ್ಚಾಟಿತಗೊಂಡಿದ್ದಾರೆ, ಅವರು BJPನಲ್ಲಿ ಇಲ್ಲ. ಈಗ ನಮಗೆ ಕೆಲಸ ಆಗಬೇಕಾಗಿರೋದು ಯಾರು? ಸಿದ್ದರಾಮಯ್ಯನವ್ರ ಹೋರಾಟಕ್ಕೆ ಬರ್ತಾರಾ? ಸಿದ್ದರಾಮಯ್ಯನವ್ರ ಹೋರಾಟಕ್ಕೆ ಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರದ್ದು ಎಲ್ಲ ಮುಗಿದೋಗಿದೆ. ಸಿದ್ದರಾಮಯ್ಯನವ್ರು ನಮ್ಗೆ ಎಷ್ಟು ಬೇಕು ಅಂದ್ಕೊಟ್ರೆ BJPಯವ್ರು ಕೊಡ್ತಾರಾ? ಕೇಂದ್ರ ಸರ್ಕಾರದವ್ರು ಮಾಡಬೇಕು, ವಿಸ್ತಾರ ಮಾಡ್ತಾರಾ? ಪ್ರಶ್ನೆಗಳನ್ನು ನೀವೇ ಹಾಕ್ಕೊಳ್ಳಿ, ನಾವು ಪ್ರಶ್ನೆ ಮಾಡೋದಲ್ಲ, ನೀವೇ ಹಾಕ್ಕೊಳ್ಳಿ. ಆಯಿತು, ಈಶ್ವರಪ್ಪನವರಿಗೆ BJPಯಿಂದ ಉಚ್ಚಾಟಿತರಾಗಿದ್ದಾರೆ. ಈಗ ವಿಶ್ವನಾಥ್ ಅವರು BJPಲಿ ಕಾಂಗ್ರೆಸ್ಸಲ್ಲಿದ್ದರು, JDSಗೆ ಬಂದರು, JDSಯಿಂದ BJPನಲ್ಲಿದ್ದಾರೆ. ಅವರು ನಿಮಿಷಕ್ಕೊಂದು ಮಾತಾಡ್ತಾರೆ. ಈಗ ಮುಕಡಪ್ಪನವರು ಅವರು ಅಹಿಂದ ಇದ್ದರು, ಕಾಂಗ್ರೆಸ್ಸಲ್ಲಿದ್ದರು, ಈಗ RSS ಜೊತೆ ಸೇರ್ಕೊಂಡು ಕುರುಬರ ಮುಕಡಪ್ಪ ಆಗಿದ್ದಾರೆ. ಪ್ರೆಸ್ ಮೀಟ್ ಮಾಡಿದವರು, ನಿನ್ನೆ ಪ್ರೆಸ್ ಮೀಟ್ ಮಾಡಿದವರು ಇವರೇ ತಾನೇ. ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ಎಲ್ಲರೂ ನಮ್ಮವರೇ. ಅದರ ಮಾಹಿತಿ ತಿಳ್ಕೊಳ್ಳಿ. 86ರಲ್ಲಿ ನಮ್ಮ ಮುಖಂಡರುಗಳು ಅವತ್ತು ಈ ಕೆಲಸ ಅವತ್ತು ಮಾಡಿದ್ದಿದ್ರೆ ಇವತ್ತು ಎಲ್ಲರೂ ನಿವೃತ್ತಿ ಅಂಚಿನಲ್ಲಿದ್ದಾರೆ, ಎಲ್ಲರೂ 60+ ಇದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋ ವಿಚಾರವನ್ನು 86ರಲ್ಲಿ ಮಾಡಬೇಕಾಗಿತ್ತು, ಖಂಡಿತ ಮಾಡಲಿಲ್ಲ. 91ರಲ್ಲಿ ಉಗ್ರಪ್ಪನವ್ರು ವೇದಿಕೆ ಮೇಲೆ ಹೇಳಿದ್ರು, ಅವತ್ತೆಲ್ಲ ಮಲಗಿದ್ರು ಅಂತ. ಉಗ್ರಪ್ಪನವ್ರ ಜೊತೆ ನಾನೇ 15 ನಿಮಿಷ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು, ನಿಮ್ಮವ್ರು ಯಾರು ಇಚ್ಛಾಶಕ್ತಿನೇ ತೋರಿಸಿಲ್ಲ, ನಿಮಗೆ ಬೇಡ ಅಂತ ಹೇಳಿದ್ದಾರೆ. 91ರಲ್ಲಿ ಒಂದೇ ಒಂದು ಲೆಟರು. ಇವತ್ತು ವಿಶ್ವನಾಥ್ ಅವರು ಹೇಳ್ತಾರಲ್ಲ, ಹೊಸದಾಗಿ ನಾವು ಕೇಳ್ತಾ ಇಲ್ಲ, ಕೊಡಗಿನಲ್ಲಿರುವಂತಹ ಕುರುಬರನ್ನು ಬ್ರಾಕೆಟನ್ನು ತೆಗಿಬೇಕು ಹೇಳ್ತಾ ಇದ್ದಾರಲ್ಲ. ಇದೇ ವಿಚಾರವನ್ನು ಮಾನ್ಯ ವಿಶ್ವನಾಥ್ ಅವರು ಏನು ಸಂಸದರಾಗಿದ್ರಲ್ಲ 5 ವರ್ಷಗಳ ಕಾಲ ಸಂಸದರಾಗಿದ್ದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ರಲ್ಲ. ಅವತ್ತು ಸಂಸದರಾಗಿದ್ದಾಗ ಸಂಸತ್ನಲ್ಲಿ ಅಲ್ಲಿ ವಿಚಾರವನ್ನು ಮಂಡಿಸಿ ದೆಹಲಿನಲ್ಲಿ 5 ವರ್ಷಗಳ ಕಾಲ ಇದ್ರಲ್ಲ, ಯಾಕೆ ST ಬಗ್ಗೆ ಮಾತನಾಡಲಿಲ್ಲ? ಇವತ್ತು ಇವರು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ದಾರಲ್ಲ, ಕೊಡಗಿನ ಬ್ರಾಕೆಟ್ ಅವರೇ ಪ್ರತಿನಿಧಿಸುತ್ತಿದ್ದಂತಹ ವಿಶ್ವನಾಥ್ ಅವರು ಪ್ರತಿನಿಧಿಸಿದಂಥ ಕೊಡಗಿನಲ್ಲಿ ಕುರುಬರು ST ಪಟ್ಟಿನಲ್ಲಿ ಇದ್ದಾರಲ್ಲ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರಲ್ಲ, ಅವತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಅದನ್ನು ಮಾಡಿಸ್ಬೇಕಾಗಿತ್ತಲ್ಲ, ಮಾಡಿಸ್ಲಿಲ್ಲ. ಶಿವಣ್ಣ ಅಂತೇಳಿ ಚಾಮರಾಜನಗರದ ಸಂಸದರು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ, 76ರಲ್ಲಿ ಚರ್ಚೆ ಆಗುತ್ತೆ. ವಿಷಯ ತಿಳ್ಕೊಳ್ಳಿ ನೀವು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಗೊತ್ತಿಲ್ಲ. 1976ರಲ್ಲಿ ಅಖಂಡ ಕರ್ನಾಟಕದ ಕುರುಬರಿಗೆ ST ಮೀಸಲಾತಿ ಕೊಡಬೇಕು ಅಂತಂದಾಗ ಚಾಮರಾಜನಗರದ ಒಬ್ಬರ ಸಂಸದರು ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಒಬ್ಬರೇ ಮಾತಾಡಿದ್ದಂತೆ ಅದರ ದಾಖಲೆಗಳನ್ನೆಲ್ಲ ಸಂಗ್ರಹಣ ಮಾಡ್ತಾ ಇದ್ವಿ. ಆವತ್ತು ಅವರು ಆಕ್ಷೇಪ ಮಾಡಿದ್ರು, ಅದು ಯಾರು ಮುಂದುವರಿಸಲಿಲ್ಲ ಅಂತೇಳಿ ಸ್ಟಾಪ್ ಆಗಿದೆ. 76ರಲ್ಲೇ ನಾವು ST ಮೀಸಲಾತಿ ಪಟ್ಟಿನಲ್ಲಿ ಅಖಂಡ ಕರ್ನಾಟಕದಲ್ಲಿ ಬರ್ತಾ ಇದ್ವಿ. ಅದನ್ನು ಮೀರಿ 86ಕ್ಕೆ ಬಂತು, ಅದನ್ನು ಮೀರಿ 91ಕ್ಕೆ ಅವಕಾಶ ಸಿಕ್ತು.
ನೋಡಿ, ಮೂರು ಅವಕಾಶಗಳು, ನಾನು 2 ಅಂತ ಹೇಳ್ತೇನೆ, ಮೂರು ಅವಕಾಶಗಳು. ಆ 3 ಅವಕಾಶಗಳನ್ನು ನಾವೇ ತಂದ್ಕೊಂಡ್ರಿ. ಅವತ್ತು ವಿಶ್ವನಾಥ್ ಅವರು ಸಚಿವರಾಗಿದ್ದರು 91ರಲ್ಲಿ, ಶಾಸಕರಾಗಿದ್ದಂಥವರು, ಅವತ್ತೆಲ್ಲ ತಿಳ್ಕೊಂಡಿದ್ದಂಥವರು. ಆವತ್ತು 91ರಲ್ಲಿ ಕೊಡಗಿನಲ್ಲಿರುವಂಥ ಕುರುಬರನ್ನ ವಿಸ್ತಾರ ಮಾಡಿ ಅಂತ ಒಂದು ಲೆಟರ್, ಬೀದರ್ನಲ್ಲಿರುವಂತಹ ಗೊಂಡರನ್ನ ವಿಸ್ತಾರ ಸಮಾನಾರ್ಥ ಪದ ಅಂತ ಒಂದು ಲೆಟರ್ ಕೊಟ್ಟಿದ್ರೆ ಯಾಕಾಗ್ತಿರ್ಲಿಲ್ಲ? ಇವತ್ತು ಮುಕುಡಪ್ಪನವ್ರು ಮಾತಾಡ್ತಾರಲ್ಲ, ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ಲ, ಮುಕುಡಪ್ಪನವ್ರು ಹೇಳ್ತಾ ಇದ್ದಾರಲ್ಲ, ಯಾಕೆ ಅವತ್ತು ಈ ವಿಚಾರ ಮಾತಾಡಲಿಲ್ಲ? ಅವತ್ತು ಮಾತಾಡಬೇಕಾಗಿತ್ತಲ್ಲ, ಯಾಕೆ ಮಾತಾಡಲಿಲ್ಲ? ನಾವು ಅದನ್ನೇ ಕೇಳುವಂತಹ ಪ್ರಶ್ನೆ. ಅವತ್ತು ಕೈಯಲ್ಲಿದ್ದದನ್ನು ಬಿಟ್ಟುಬಿಟ್ರಿ, ಎಲ್ಲವನ್ನೂ ಮಾಡಿದ್ರಿ. ಇವತ್ತು ಜಗದ್ಗುರುಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಮೈಸೂರಿನಲ್ಲಿ, ಜಗದ್ಗುರುಗಳಿಗೆ ಮಠಗಳಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಮಾಡ್ತಾರೆ. ಜಗದ್ಗುರುಗಳು ಏನೇನು ಕೆಲಸ ಮಾಡಿದ್ದಾರೆ? ನಾವು ನೀವು ಬೆಚ್ಚಗೆ ಮಳೆ ಬಂದರೆ, ಚಳಿ ಆದರೆ, ಬಿಸಿಲಾದರೆ ಸೇಫ್ಟಿಯಾಗಿ ಮನೆಯಲ್ಲಿ ಕುತ್ಕೊಂಡು ತಿನ್ಕೊಂಡು ಮೈ ತುಂಬ ಬಟ್ಟೆ ಉತ್ಕೊಂಡು ಆರಾಮಾಗಿದ್ದೀವಲ್ರಿ. ಸಂಸಾರಿಕ ಸುಖವನ್ನು ಪಡಿತಾ ಇದ್ದೀವಲ್ಲ, ಆರಾಮಾಗಿ ಟೈಮ್ ಊಟ ಮಾಡ್ತಾ ಇದ್ವಿ, ಎಲ್ಲವನ್ನ ಇರ್ತಿದ್ವಲ್ಲ. ಒಬ್ಬ ಇಡೀ ಸಮುದಾಯದ ಒಬ್ಬ ಜಗದ್ಗುರು 175 ಕೋಟಿ ರೂಪಾಯಿ ಆಸ್ತಿ ಮಾಡ್ತಾರೆ, ಸಮುದಾಯಕ್ಕೆ ಮಾಡ್ತಾರೆ, ಸಮುದಾಯದ ವಿಚಾರವನ್ನು ಮಾಡ್ತಾರೆ. ಇವತ್ತು ಜಗದ್ಗುರುಗಳು ಅವರು ಕೇಂದ್ರ ಸರ್ಕಾರದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ, ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ, ಇಲ್ಲಿ ಅಮಿತ್ ಶಾ ಅವ್ರ ಜೊತೆವರೆಗೂ ಸಂಪರ್ಕದಲ್ಲಿ ಇಟ್ಕೊಂಡು ಈ ಸಮುದಾಯದ ಇವತ್ತು ಏನು ನಡೀತಾ ಇದೆ ಪ್ರಕ್ರಿಯೆ, ಆ ಪ್ರಕ್ರಿಯೆ ದೆಹಲಿಗೆ ಹೋದಾಗ ಜಗದ್ಗುರುಗಳು ಅವರು ಕೂತು ಅವರು ಕನ್ವೆ ಮಾಡಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಕನ್ವೆ ಮಾಡಿದ್ರೆ ನಡೆಯುತ್ತೋ ಇಲ್ವೋ? ಇವತ್ತು ನಾವು ಯಾರು ಸಿದ್ದರಾಮಯ್ಯನವ್ರು ಹೋದ್ರೆ ನಡೆಯುತ್ತಾ? ಸಿದ್ದರಾಮಯ್ಯನವ್ರು ಹೋದ್ರೆ ಫೈಲೇ ಮುಟ್ಟಲ್ಲ ಅವರು. ಇನ್ನು ಇವರು 3 ಜನನು ಈಗ ಒಬ್ಬರು ಉಚ್ಚಾಟಿತರಾಗಿದ್ದಾರೆ, ಒಬ್ಬರು BJP ಪಕ್ಷವನ್ನೇ ಬೈತಾರೆ, ಮತ್ತೊಬ್ಬರು ಮುಕುಡಪ್ಪನವರು ಅಲ್ಲೊಂದು ಇಲ್ಲೊಂದು ಇರ್ತಾರೆ. ಅವರು ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ವಿಚಾರದಲ್ಲಿ ನಾವು ರಾಜಕಾರಣಿಗಳಿಂದ ಹಿಡ್ಕೊಂಡೋಗಿ ಕೆಲಸ ಮಾಡಿಸ್ಕೊಳಕ್ಕಾಗುತ್ತಾ? ಆಗಲ್ಲ. ಎಲ್ಲರೂ ಬೇಕು, ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ. ನಮಗೆ ಆಗಬೇಕಾಗಿರೋ ಕೆಲಸ ಏನ್ರಿ? ಕುರುಬರಿಗೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗಬೇಕು, ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್ ಟಿ ಸಿಗಬೇಕು, ಅಷ್ಟೇ ತಾನೇ? ಆ ಕೆಲಸ ಏನಾಗಬೇಕು? ಯಾರಿಂದ ಆಗಬೇಕು? ಯಾರಿಂದ ಹೋದರೆ ಕೆಲಸ ಆಗುತ್ತೆ? ಈ ವಿಚಾರವನ್ನು ನಾವು ಅವಲೋಕನ ಮಾಡಬೇಕಲ್ಲ, ಈ ವಿಚಾರವನ್ನು ಸಮುದಾಯದವ್ರು ಮಾತಾಡಬೇಕಲ್ಲ. ನಾವು ಹೋರಾಟ ಮಾಡ್ತೀವಿ. ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಬಿಜಾಪುರದಲ್ಲಿ ಒಂದು ಹೋರಾಟ ಮಾಡ್ತೀವಿ. ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಏನಂತ ಮಾಡ್ತೀರಿ? ನಾನು ಕೇಳೋದು ಏನಂತ ಮಾಡ್ತೀರಿ? ಮತ್ತು ಎಸ್ ಟಿ ಮೀಸಲಾತಿ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕೇಳ್ತೀರಾ? ರಾಜ್ಯ ಸರ್ಕಾರದ ಕೆಲಸ ಎಲ್ಲ ಮುಗಿದೋಗಿದೆ. ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಒಂದು ಕೊಡಬೇಕಾಗಿದೆ, ಅದಕ್ಕೆ ಕಳಿಸ್ತಾರೆ. ಅದಕ್ಕೆ ಕಳಿಸ್ಲೇಬೇಕು, ಇವತ್ತೆಲ್ಲ ನಾಳೆ ಕಳಿಸ್ತಾರೆ. ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀರಾ? ಅದಕ್ಕೆ ಒಂದು ಸಮಯ ಇದೆ. ಜಗದ್ಗುರುಗಳು ಸಮಯ ಬಂದಾಗ ಅವೆಲ್ಲ ಹೇಳ್ತಾರೆ. ಭಾಳ ಬೇಸರ ಆಗಿದ್ದಾರೆ ಅವರು. ನೆನ್ನೆ ರಾತ್ರಿ ನಾವು ರುದ್ರಣ್ಣ ಅವ್ರ ಜೊತೆ ಮಾತನಾಡ್ಕೊಂಡು ಡಿಸ್ಕಷನ್ ಮಾಡಿ ಎಲ್ಲವನ್ನು ಅವ್ರ ಹತ್ರ ಮಾಹಿತಿ ತಗೊಂಡಿದ್ವಿ. ಕನಕ ಟಿವಿಗೆ ಮಾಹಿತಿಗಳನ್ನು ತೆಗೆದುಕೊಂಡಿದ್ವಿ. ಭಾಳ ಬೇಸರ ಆಗಿದೆ. ಇತ್ತೀಚಿನ ಬೆಳವಣಿಗೆಗಳು ಬೇಸರ ಆಗಿದೆ. ಜಗದ್ಗುರುಗಳನ್ನೇ ಪ್ರೆಸ್ ಮೀಟ್ ಮಾಡಿ ಪ್ರಶ್ನೆ ಮಾಡುವಂಥವರು ಪ್ರೆಸ್ ಮೀಟಲ್ಲಿ ಕೂತ್ಕೊಳ್ತಾರೆ ಅಂತಂದರೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ಸಮುದಾಯಕ್ಕೆ ಏನು ಬೇಕು ನಿಮಗೆ? ಎಸ್ ಟಿ ಮೀಸಲಾತಿ ವಿಸ್ತಾರ ಆಗಬೇಕಲ್ವಾ? ಇದೆ ನಾವು ಮಾಡ್ತಾ ಇರುವಂತಹ ತಪ್ಪೇನಪ್ಪ ಅಂತಂದರೆ ಸರಿಯಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳಿ. 2021 ಫೆಬ್ರವರಿ 7ಕ್ಕೆ ಸ್ಟಾಪ್ ಆಗಿದ್ದಂಥ ದಿಢೀರ್ 25 ಸಿದ್ದರಾಮಯ್ಯನವ್ರು ಮಾತಾಡಿದ ತಕ್ಷಣ ನಾವು ಮಾತಾಡ್ತೀವಿ ಅಂದರೆ ತಪ್ಪಾಗುತ್ತದು. ಎಲ್ಲರ ಮೇಲೆ ಗೌರವ ಇದೆ ನಮಗೆ. ಆದರೆ ವಿಷಯ ತಿಳ್ಕೊಳ್ಳಿ. ಸಮುದಾಯಕ್ಕೆ ವಿಷಯ ಗೊತ್ತಾಗಬೇಕ್ರಿ. ಸಮುದಾಯಕ್ಕೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಇದು ನಾವು ಬೇರೆಯವ್ರಿಗೆ ಆಹಾರ ಆಗಬಾರ್ದು. ಉಗ್ರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಒಂದು 2-3 ವರ್ಷದಿಂದ ಒಂದು ಪತ್ರಿಕೆಗೆ ಒಂದು ಹೇಳಿಕೆ ಕೊಡ್ತಾರೆ, ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಕೊಡ್ತಾರೆ. ಅವತ್ತು ಕುರುಬ ಸಮುದಾಯದವರು ರಾಜಕೀಯ ನಾಯಕರ ಅವತ್ತೇನಾದರೂ ಅವ್ರ ಇಚ್ಛಾಶಕ್ತಿ ಕೊರತೆ, ಅವ್ರು ಬೇಡ ಅಂತಂದರು, ಇಲ್ಲದ್ರೆ ಅವತ್ತೇ ಆಗಿರ್ತಿತ್ತು ಅಂತೇಳಿ ಅವರೇ ಹೇಳ್ತಾರೆ. ಇವತ್ತು ಎಲ್ಲ ವಿದ್ಯಮಾನಗಳನ್ನು ನೋಡ್ತಾ ಇದ್ದಾರೆ ಅವರು. ಈ ಕುರುಬ ಸಮುದಾಯದವರ ವಿದ್ಯಮಾನಗಳು ಸಿದ್ದರಾಮಯ್ಯನವ್ರು ಮಾತಾಡಿದ ಮೇಲೆ ಏನೇನು ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇರಲಿಲ್ಲ ವಿಚಾರ. ಒಳಗಡೆ ಇಷ್ಟೆಲ್ಲ ಪ್ರಕ್ರಿಯೆಗಳಾಗಿದೆ, ಯಾವುದು ಗೊತ್ತೇ ಇರಲಿಲ್ಲ. ನಾನು ಯಾಕೆ ಪದೇ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ಸಮುದಾಯಕ್ಕೆ ವಿಷಯ ಸತ್ಯ ಹೋಗಬೇಕು.
ಅದಕ್ಕೆ ರುದ್ರಣ್ಣವರು ರಾತ್ರಿ ಮಾತಾಡಿದ್ದಾರೆ, ರುದ್ರಣ್ಣವರು ರಾತ್ರಿ ಹೇಳಿದ್ದಾರೆ, ರಾತ್ರಿ 12 ಗಂಟೆವರೆಗೂ ಚರ್ಚೆ ಆಗಿದೆ. ಈಗ ಹಾಲುಮತ ಮಹಾಸಭಾ ಏನು ಆಂತರಿಕವಾಗಿ ಕೆಲಸ ಮಾಡ್ತಿತ್ತು, ಅಂದು ಏನಾಗಿತ್ತು, ಏನು 50ರಲ್ಲಿ ಏನಾಗಿತ್ತು, 76ರಲ್ಲಿ ಏನಾಗಿತ್ತು, 86ರಲ್ಲಿ ಏನಾಗಿತ್ತು, 91ರಲ್ಲಿ ಏನಾಗಿತ್ತು, ನಾವು ಯಾಕಲ್ಲಿ ಕಳ್ಕೊಂಡ್ವಿ. ಅದಾದ ನಂತರ 2015 ನವೆಂಬರ್ 15ರಿಂದ ಏನು ಪ್ರಾರಂಭ ಆಯಿತು ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ, ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಏನಾಗಿದೆ, ನಾಳೆ ಏನಾಗಬೇಕು, ನಾವು ಎಷ್ಟು ವಿಸ್ತಾರ ಮಾಡಬೇಕಾದ್ರೆ ನಾವು ಸಮಾಜ ಯಾವ ರೀತಿ ಹೋಗಬೇಕು ಅನ್ನೋ ವಿಚಾರವನ್ನು ಆ 3 ಸಬ್ಜೆಕ್ಟ್ ಇಟ್ಕೊಂಡು ಈಗ ಹಾಲುಮತ ಮಹಾಸಭಾದವರು ರಾಜ್ಯದ 4 ವಿಭಾಗಗಳಲ್ಲಿ 4 ಸಭೆ ಮಾಡೋದಕ್ಕೆ ಈಗ ಅವರು ನಿರ್ಧಾರ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳ್ಗುಳಿಯವರು ನಿರ್ಧಾರ ಮಾಡಿ ಅವರು ಕನಕ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದೇ 26ನೇ ತಾರೀಕು ದಾವಣಗೆರೆಯಲ್ಲಿ ಏನು ನಾಯಕರಾಗಿ ಸಭೆ ಇದೆ, ಆ ಸಭೆಯ ನಂತರ ಮಧ್ಯಾಹ್ನದ ನಂತರ ಹಾಲುಮತ ಮಹಾಸಭಾದ ಏನು ಪದಾಧಿಕಾರಿಗಳು ಮತ್ತು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಈ ವಿಚಾರವನ್ನು 3 ಗಂಟೆಯ ನಂತರ ಹಾಲುಮತ ಮಹಾಸಭಾದ ಒಂದು ಸಭೆ ಅದೇ ಕನ್ನಡ ಭವನದಲ್ಲೇ ಇರುತ್ತೆ. ಈ ವಿಚಾರವನ್ನು ರುದ್ರಣ್ಣ ಗುಳ್ಗುಳಿಯವರು ಹೇಳಿದ್ದಾರೆ. ರಾಯಚೂರಲ್ಲಿ ಒಂದು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ಕೋಲಾರದಲ್ಲಿ ಒಂದು ಆಗ್ತಾ ಇದೆ, ಬೆಳಗಾವಲ್ಲಿ ಒಂದು ಆಗ್ತಾ ಇದೆ, ಮೈಸೂರು ಭಾಗದಲ್ಲಿ ಒಂದು ಆಗುತ್ತೆ. ಎಲ್ಲ ವಿಭಾಗಗಳಲ್ಲಿ ಈಗ ಮಾಡೋದಕ್ಕೆ ಆಗ್ತಾ ಇದೆ. ಸಮಾಜಕ್ಕೆ ಸತ್ಯವನ್ನು ಹೇಳಬೇಕಾಗುತ್ತೆ. ಮಾಹಿತಿ ನಾವು ಹೋರಾಟ ಮಾಡಿ ನಾವು ಸುದ್ದಿ ಮಾಡಬೇಕು ಅನ್ನೋದೆಲ್ಲ. ಸುದ್ದಿ ಮಾಡಬೇಕು ಅಂತಂದರೆ 2018ರಿಂದ ಸುದ್ದಿ ಮಾಡಿಬಿಡ್ತಾ ಇದ್ವಿ ನಾವು. 2018ರಲ್ಲಿ ಬಂಡಪ್ಪ ಕಾಶಂಪುರ ಅವ್ರ ಮನೆ ಕೂತ್ಕೊಂಡು 3 ತಾಸು ಮೀಟಿಂಗ್ ಆಗಿರುವಂಥದ್ದು, 3 ತಾಸು ಮೀಟಿಂಗ್ ಆಗಿರುವಂಥದ್ದು. ಅದಾದ ನಂತರ ಕಾಗಿನೆಲೆಯಲ್ಲಿ ಆಗಿರುವಂಥದ್ದು, ಅದಾದ ನಂತರ 25 ಜಿಲ್ಲೆಯಲ್ಲಿ ಕುಲಶಾಸ್ತ್ರ ಅಧ್ಯಯನದಲ್ಲಿ ಏನೇನು ಹೋಗಿರುವಂಥ ಎಲ್ಲವೂ ಸಹ ನಾವು ಹೇಳ್ಬಿಡ್ತಾ ಇದ್ದೀವಿ. ನಾವು ಎಲ್ಲ ವಿಚಾರಗಳು ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ವಿಚಾರಗಳನ್ನು ಸಮಾಜದ ಮುಂದೆ ಯಾವುದು ಹೇಳಬೇಕು ಅದನ್ನ ಹತ್ರ ಹೇಳಬೇಕು. ಎಲ್ಲವನ್ನೂ ಫಾಲೋ ಅಪ್ ಮಾಡಿದ್ದಾರೆ, ಸುಮ್ಮನೆ ಅಲ್ಲ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಜಗದ್ಗುರುಗಳು ಎಷ್ಟು ಇಂಟ್ರೆಸ್ಟ್ ತಗೊಂಡು, ರುದ್ರಣ್ಣವರು ಜಗದ್ಗುರುಗಳು ಎಷ್ಟು ಇಂಟ್ರೆಸ್ಟ್ ತಗೊಂಡು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಭಾಳ ಯಾರಿಗೂ ಗೊತ್ತಿಲ್ಲ. ಫ್ರೀಡಮ್ ಪಾರ್ಕಲ್ಲಿ ಜಗದ್ಗುರುಗಳು ಫ್ರೀಡಮ್ ಪಾರ್ಕಲ್ಲಿ ನವೆಂಬರ್ 21ನೇ ತಾರೀಕು 2022ರಲ್ಲಿ ಮಾತನಾಡಬೇಕಾದ್ರೆ ಜಗದ್ಗುರುಗಳು ಹೇಳಿದ್ದಾರೆ ಏನೇನು ಮಾಡಿದ್ವಿ ನಾವು ಅಂತೇಳಿ. ಇಷ್ಟೆಲ್ಲ ಪ್ರಯತ್ನ ಪಟ್ಟು, ಇಷ್ಟೆಲ್ಲ ಕಷ್ಟಪಟ್ಟು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಓಡಾಡ್ತಿದ್ರೆ ಇಲ್ಲಿ ಏನೇನೋ ಮಾಡಿಬಿಟ್ಟು ದಾರಿ ತಪ್ಪಿಸ್ಬಿಟ್ರೆ ಏನು ಮಾಡ್ತೀರಿ? ಯಾಕಂದರೆ ವಿಷಯ ಮಾತಾಡಬೇಕಾದ್ರೆ, ಬಹಿರಂಗವಾಗಿ ವಿಷಯ ಮಾತಾಡಬೇಕಾದ್ರೆ ಎಚ್ಚರಿಕೆ ಕೊಡುವಂಥದ್ದು, ನೀವು ಧಿಕ್ಕಾರ ಕೂಗ್ತೀವಿ ಅನ್ನೋದು, ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ ಅನ್ನೋದು. ಸಮುದಾಯದಲ್ಲಿ ರಾಜಕೀಯ ಶಕ್ತಿ ಇಲ್ಲ. ನಾವು ತಾಳ್ಮೆಯಿಂದ ಜಾಣ್ಮೆಯಿಂದ ಒಂದು ಶಕ್ತಿ ಕೇಂದ್ರ ಅಂತಿದೆ, ಜಗದ್ಗುರುಗಳಿದ್ದಾರೆ. ಜಗದ್ಗುರುಗಳು ಯಾರ್ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಎಲ್ಲವೂ ಗೊತ್ತಿದೆ. ಗುಜರಾತ್ಗೆ ಯಾಕೆ ಗುರುಗಳು ಹೋಗಿದ್ರು? ರುದ್ರಣ್ಣವರು ಮತ್ತು ಜಗದ್ಗುರುಗಳು ಗುಜರಾತ್ಗೆ ಯಾಕೆ ಹೋಗ್ತಾರೆ? ಅಲ್ಲಿ ಯಾರ ಜೊತೆ ಮೀಟಿಂಗ್ ಮಾಡಿದ್ರು? ಯಾವ ವಿಚಾರದಲ್ಲಿ ಮೀಟಿಂಗ್ ಮಾಡಿದ್ರು? ಇದೇ ST ಮೀಸಲಾತಿ ವಿಚಾರದಲ್ಲಿ ಕೇಂದ್ರದ ಸಹಕಾರ ಮಾತಾಡಿದ್ರು. ಯಾತಕ್ಕೋಸ್ಕರವಾಗಿ ದೆಹಲಿಗೆ ಹೋಗಿದ್ರು? ಪ್ರತಿಯೊಂದು ಅಪ್ಡೇಟ್ಸ್ ಇದೆ ರೀ, ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿ, ನಾವು ಬೇಡ ಅಂತ ಹೇಳಿಲ್ಲ, ಆದರೆ ವಿಷಯ ತಿಳ್ಕೊಳ್ಳಿ. ಇವತ್ತು ಮಾತನಾಡಬೇಕಾಗಿರುವಂಥ ಕೆಲಸ, ಮಾಡಬೇಕಾಗಿರುವಂಥ ಕೆಲಸ ಮಠದ ಗುರುಗಳು ಜಗದ್ಗುರುಗಳಿದ್ದಾರೆ, ಅವರನ್ನು ಬಿಟ್ಟು ನಾವು ಮಾಡ್ತೇವೆ ಅಂತಂದರೆ ಈ ಸಮುದಾಯಕ್ಕೆ ST ಮೀಸಲಾತಿ 4 ಬಾರಿ ಮಿಸ್ ಆಗಿರುವಂಥದ್ದು, 3 ಬಾರಿ ಮಿಸ್ ಆಗಿರುವಂಥದ್ದು, 4ನೇ ಬಾರಿಗೆ ನಾನು 76 ಬಿಟ್ಬಿಟ್ಟೆ. 76ರ ವಿಚಾರ ನಾನು ಪ್ರಸ್ತಾಪ ಮಾಡ್ತಿರ್ಲಿಲ್ಲ. 76ರಲ್ಲಿ ಪ್ರಸ್ತಾಪ ಆಗಿತ್ತು ಅಖಂಡ ಕರ್ನಾಟಕಕ್ಕೆ. ಆಯಿತಾ? ಈ ವಿಚಾರವನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು, ಸಮುದಾಯ ತಿಳ್ಕೊಳ್ಬೇಕು. ಎಲ್ಲರೂ ಸಹ ರಾಜಕೀಯ ಮುಖಂಡರುಗಳು ನಾವೆಲ್ಲ ನಾನು ನಿಜಕ್ಕೂ ಬಹಳ ಹೆಮ್ಮೆ ಅನಿಸುತ್ತೆ. ಈಶ್ವರಪ್ಪನವರು ಹುಲಿ ಅಂತಿದ್ದಂಥವ್ರು BJPನಲ್ಲಿ, ಅವರು ಮುಂದಿನ ದಿನಗಳಲ್ಲಿ ಅವರೂ ಸಹ ಮತ್ತೆ ಶಾಸಕರಾಗಲೇಬೇಕು, ಅವ್ರ ಮಗನೂ ಶಾಸಕರಾಗಬೇಕು, ಸಮುದಾಯದಲ್ಲಿ ಯುವ ನಾಯಕತ್ವ ಬೆಳಿಬೇಕು. ಈ ಎಲ್ಲದರ ವಿಚಾರದಲ್ಲಿ ನಾವು ಹೇಳ್ತಾ ಇರುವಂಥದ್ದು ಸಮುದಾಯದ ನಾಯಕರಿಗೂ ಹೇಳ್ಕೊಳ್ತಾ ಇದ್ದೀನಿ, ಸಮುದಾಯದ ಮುಂದೆನೂ ಹೇಳ್ತಾ ಇದ್ದೀನಿ. ಮುಂದೆ ಗುರಿ ಇದೆ, ST ಮೀಸಲಾತಿ ಗುರಿ ಇದೆ, ಹಿಂದೆ ಗುರು ಇದ್ದಾರೆ, ಗುರುಗಳ ಹಿಂದೆ ನಾವೆಲ್ಲ ನಿಂತಿದ್ದೀವಿ. 100ಕ್ಕೆ 100 ಭಾಗ ನಮ್ಗೆ ST ಸಿಗಬೇಕು ಅಂತಂದರೆ ಅದು ಒನ್ ಆ್ಯಂಡ್ ಒನ್ಲಿ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ಅದು ಜಗದ್ಗುರುಗಳಿಂದ ಮಾತ್ರ. ಅದು
ಯುಕ್ತಿಯಿಂದ, ತಾಳ್ಮೆಯಿಂದ, ತಂತ್ರದಿಂದ ಅವರು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲ ಮಾಹಿತಿಗಳನ್ನು, ಎಲ್ಲ ದಾಖಲೆಗಳನ್ನು ಸಂಗ್ರಹಣ ಮಾಡಿಕೊಂಡು ಇವತ್ತು ರುದ್ರಣ್ಣವರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಸಮಾನ ಮನಸ್ಕರು ಏನು ತೆರೆಯ ಮರೆಯಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ತೆರೆಯ ಮರೆಯಲ್ಲಿ ಅವ್ರ ಹೆಸರಲ್ಲಿ ಹೇಳಲಿಕ್ಕೆ ಆಗಲ್ಲ, ತೆರೆಯ ಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಬೇಕಾಗಿರುವುದು ಈ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂಥ ಅನ್ಯಾಯ ಸರಿಪಡಿಸ್ಬೇಕು ಅಂತೇಳಿ ನಾವಿಲ್ಲಿ ಪ್ರಚಾರ ಮಾಡ್ಕೊಳ್ಳೋದಲ್ಲ. ಈ ಕಾರಣಕ್ಕೋಸ್ಕರವಾಗಿ ಸಮುದಾಯಕ್ಕೆ ಮಾಹಿತಿಗಳನ್ನು ತಿಳಿದುಕೊಳ್ಳೋದಕ್ಕೆ ಹಾಲುಮತ ಮಹಾಸಭಾ ಈಗ ರಾಜ್ಯಾದ್ಯಂತ 4 ವಿಭಾಗಗಳಲ್ಲಿ 4 ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅದನ್ನು ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳ್ಗುಳಿಯವರು ಕನಕ ಟಿವಿಗೆ ರಾತ್ರಿ 12 ಗಂಟೆಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ವಿಷಯ ತಿಳ್ಕೊಳ್ಳಿ, ಮಾಹಿತಿ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ರಾಜು ಮೌರ್ಯ ಕನಕ ಟಿವಿನಲ್ಲಿ ಮಾತಾಡೋ ರೀತಿಯಲ್ಲಿ ನೀವು ಸಹ ವಿಷಯ ತಿಳ್ಕೊಳ್ಳಿ. ನಾವು ಅದನ್ನೇ ಮಾಡ್ತಾ ಇರುವಂಥದ್ದು. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.